ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೋಲೋ ಸ್ಪೈಸಸ್ ಯೂಟ್ಯೂಬ್ ಚಾನಲ್. ನಂಗೆ ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಫಸ್ಟ್ ವಿಡಿಯೋ ಆದ್ರೂ ತುಂಬ ಜನ ನೋಡಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ನಾನು ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತ. ಯೂಶ್ವಲಿ ತುಂಬ ಮಸಾಲ ಹಾಕಿ ಅದು ಮಾಡ್ತಾರೆ, ಬಟ್ ನಂಗೆ ಆ ಥರ ತುಂಬ ಮಸಾಲೆ ಅಂದರೆ ಇಷ್ಟ ಆಗಲ್ಲ. ಸೊ ಮೈಲ್ಡಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ರುಚಿಕರವಾದಂಥ ಮಶ್ರೂಮ್ ಮಸಾಲ ಹೆಂಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಎಸ್, ಮಶ್ರೂಮ್ ಮಸಾಲ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಒಂದು ಸರಿ ನೋಡ್ಕೊಂಡು ಬರೋಣ. ಸೊ ಈಸಿ ಆಗುತ್ತೆ ನೆಕ್ಸ್ಟ್ ಮಾಡೋಕ್ಕೆ. ಒಂದು 15-20 ಪೀಸ್ ಬೆಳ್ಳುಳ್ಳಿ ತೊಗೊಳ್ಳಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದಾದಮೇಲೆ ಒಂದು 2-3 ಟೊಮೆಟೊ ತೊಗೊಳ್ಳಿ. ನಾನು 2 ತೊಗೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದು. ಸೊ 2 ಟೊಮೆಟೊ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಆಮೇಲೆ 5-6 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ, ಆ್ಯಂಡ್ ಕೊತ್ತಂಬರಿ, ಆಮೇಲೆ ಒಂದು ಕಟ್ ಪುದೀನ, ಒಂದು ಹಿಡಿ ಪುದೀನ ತೊಗೊಳ್ಳಿ. ಪುದೀನ ಮತ್ತು ಟೊಮೆಟೊ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ಮಶ್ರೂಮ್, ನಾನು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಒಂದು ಪಾತ್ರೆ ಇಟ್ಕೊಳ್ಳಿ, 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೆ ಯಾವ್ದು ಬೇಕೋ ಆ ಅಡುಗೆ ಎಣ್ಣೆನ ನೀವು ಯೂಸ್ ಮಾಡ್ಕೋಬೋದು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು 1-2 ಪೀಸ್ ಚಕ್ಕೆ ಹಾಕ್ಕೊಳ್ಳಿ. ಆಮೇಲೆ 2 ಏಲಕ್ಕಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ, ನೆಕ್ಸ್ಟು ಒಗ್ಗರಣೆಗೂ ಕೂಡ ಯೂಸ್ ಮಾಡಬೇಕು. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಅದೊಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದಮೇಲೆ ನೆಕ್ಸ್ಟು ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮತ್ತು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಫ್ರೈ ಮಾಡ್ತಾನೆ ಇರಿ. ಅಲ್ಲಿ ತನಕ ಏನು ಬೇರೆ ಹಾಕಬೇಡಿ, ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಸೊ ಅಲ್ಲಿ ತನಕ ಮಿಕ್ಸ್ ಮಾಡ್ತಾಯಿರಿ ಆ್ಯಂಡ್ ಸ್ವಲ್ಪ ಹೊತ್ತು ಬಿಡಿ. ನೆಕ್ಸ್ಟು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಬೇಗ ಬೇಯಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಬಿಡಿ. ಸೊ ಆವಾಗ ಸ್ವಲ್ಪ ಬೇಗನೆ ಟೊಮೆಟೊ ಬೆಂದೋಗುತ್ತೆ. ಈ ಗ್ರೇವಿ ನೀವು ದೋಸೆ ಇಲ್ಲ ಚಪಾತಿ ಜೊತೆ ಟ್ರೈ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಆಮೇಲೆ ಪುದೀನ, ಮೇನ್ ಇಂಗ್ರೀಡಿಯೆಂಟ್ ಪುದೀನ. ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಂಗೆ ಪುದೀನ ಇಷ್ಟ, ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇನ್ ಕೇಸ್ ನಿಮಗೂ ಇಷ್ಟ ಆದರೆ ನೀವು ಜಾಸ್ತಿ ಹಾಕ್ಕೋಬೋದು, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ನೀವು ಅದರಲ್ಲೇನು ಡೌಟ್ ಇಲ್ಲ, ಟೇಸ್ಟ್ ಬೇಕಿದ್ರು ಹಾಕ್ಕೋಬೋದು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಿ, ಅದನ್ನು ಡಿಸ್ಟರ್ಬ್ ಮಾಡಿಬಿಡಿ. ಅದಾದಮೇಲೆ ಅರಿಶಿನ ಪುಡಿ ಎಷ್ಟು ಬೇಕು ಅಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಅದನ್ನು ಅದ್ರ ಪಾಡಿ ಬೇಯಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಬೇಯ್ದ್ಮೇಲೆ ಅದನ್ನು ತಣ್ಣಗಾದಮೇಲೆ ಅದನ್ನು ಫುಲ್ಲು ಏನು ಒಗ್ಗರಣೆ ಎಲ್ಲ ಕೊಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಂಡ್ರು ಓಕೆ, ಬಟ್ ನುಣ್ಣಗೆ ರುಬ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದೇ ಬಾಣಲೆಗೆ ಅಗೇನ್ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ ಆ್ಯಂಡ್ ಕರಿಬೇವು, ನಮ್ಮ ಟ್ರೆಡಿಷ್ನಲ್ ಟಚ್ ಇರಲಿ ಅಂತ ಕರಿಬೇವು ಹಾಕ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆ್ಯಂಡ್
ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಬಿಕಾಸ್ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದರದ್ದು ಆ ಸ್ಪೈಸಿನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದು ಆದಮೇಲೆ ನಾವೇನಿದು ರುಬ್ಬಿಟ್ಕೊಂಡಿರ್ತೀವಲ್ಲ, ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಲೋಲಿ ಮಿಕ್ಸ್ ಮಾಡ್ತಾನೆ ಇರಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯೋಕೆ ಬಿಡಿ. ಆ್ಯಂಡ್ ಆದಮೇಲೆ ಅದು ಸ್ವಲ್ಪ ಸೌಂಡ್ ಬರುತ್ತಲ್ವ ಕುದೀತಾ ಇರೋದು, ಆ ಥರ ಬಂದಮೇಲೆ ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಗ್ರೇವಿ ಎಲ್ಲ ಮಶ್ರೂಮ್ ಅದರಲ್ಲಿ ಮುನ್ಗೋಗ್ಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡಿ. ಬಿಕಾಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಉಪ್ಪು ಹಾಕ್ಕೊಂಡು ಮತ್ತೆ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಕಾಸ್ ಒಂದು ಸೈಡೆಲ್ಲ ಕುಂತ್ಬಿಡುತ್ತೆ, ಆಮೇಲೆ ಟೇಸ್ಟ್ ಇರಲ್ಲ. ಅದಾದಮೇಲೆ ಮತ್ತೆ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮುಚ್ಚಿಬಿಡಿ. ಎಸ್, ಫೈನಲಿ ಮಶ್ರೂಮ್ ಮಸಾಲ ರೆಡಿ ಆಯಿತು. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ನಾನು ದಯವಿಟ್ಟು ತಿಳಿಸಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ರೂ ತಿಳಿಸಿ, ಮಾಡ್ಕೋತೀನಿ. ಆ್ಯಂಡ್ ಬೇರೆ ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಅದನ್ನು ಕೂಡ ತಿಳಿಸಿ. ಆ್ಯಂಡ್ ಐ ಟ್ರೈ ಮೈ ಬೆಸ್ಟ್. ಐ ಆಮ್ ನಾಟ್ ಅ ಬೆಸ್ಟ್ ಕುಕ್, ಬಟ್ ಐ ಟ್ರೈ ಟು ಪ್ರಿಪೇರ್. ಎಸ್, thank you so much for watching my YouTube channel. Please support me, and if you like the video, everyone knows, like it and comment it, and please support me. Thank you.